ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋಂಥ ಒಂದು ರೆಸಿಪಿ ಹೆಸರು ಕಾಳಿನ ಜ್ಯೂಸು. ಇದು ತುಂಬಾ ಹೆಲ್ದಿ ಆಗಿರುವಂಥ ಜ್ಯೂಸು. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹೇಗೆ ನಾವು ಹೆಸರು ಕಾಳು ಜ್ಯೂಸ್ ಮಾಡೋದು ಅಂತ ಮತ್ತೆ ಅದಕ್ಕೆ ಏನೇನು ಐಟಮ್ಗಳು ಬೇಕು ಅಂತ ನೋಡೋಣ. ಮೊದಲಿಗೆ ನಾನು ಹೆಸರು ಕಾಳನ್ನ ಪೌಡರ್ ಮಾಡಿ ತರಿ ಪೌಡರ್ ಮಾಡಿ ಒಂದು ಅರ್ಧ ಗಂಟೆ ಕಾಲ ನೆನೆಸಿದ್ದೀನಿ. ನೀವು ಬೇಕಿದ್ರೆ ಮೊಳಕೆ ಕಟ್ಟಿದ ಕಾಳನ್ನು ಹಾಕೋಬಹುದು ಇದಕ್ಕೆ. ಮತ್ತೆ ಬೆಲ್ಲ, ಏಲಕ್ಕಿ, ಮತ್ತೆ ನಾನಿಲ್ಲಿ ಐಸ್ ಕ್ಯೂಬ್ಸ್ನ ಇಟ್ಕೊಂಡಿದ್ದೀನಿ. ಇದನ್ನ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾವು ನೆನೆಸಿಟ್ಟಿರೋಂಥ ಹೆಸರು ಕಾಳನ್ನ ಹಾಕೋಣ. ಇದು ಈ ಥರ ಪೌಡರ್ ಮಾಡಿಟ್ರೆ ನಿಮಗೆ ಬೇಗ ನೆನೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಪೌಡರ್ ಮಾಡಿ ನೆನೆಸಿಟ್ಟಿದ್ದೀನಿ. ನೀವು ಇಡೀ ಕಾಳನ್ನು ನೆನೆಸಿಟ್ಕೋಬೋದು. ಅದು ನೆನೆಯೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಮತ್ತು ಏಲಕ್ಕಿ, ಮತ್ತು ಒಂದೆರಡು ಪೀಸು ಐಸ್ ಕ್ಯೂಬ್ನ ಹಾಕ್ತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕ ಬೆಲ್ಲ. ನಾನಿಲ್ಲಿ ಡಬ್ಬದ ಬೆಲ್ಲನ ಬಳಸ್ತಿದ್ದೀನಿ. ನೀವು ಉಂಡೆ ಬೆಲ್ಲ ಬೇಕಾದರೂ ಬಳಸ್ಬೋದು. ಈಗ ಇದನ್ನ ಎಲ್ಲದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನೀಗ ಇದನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ಅಗತ್ಯಕ್ಕೆ ಬೇಕಾದಷ್ಟು ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಮತ್ತೊಂದು ರೌಂಡ್ ಇದನ್ನ ಮಿಕ್ಸಿಗೆ ಹಾಕೋಣ. ನೋಡಿ, ಈಗ ನೀರು ಹಾಕ್ಬಿಟ್ಟು ಮತ್ತೊಂದು ರೌಂಡು ರುಬ್ಬಿದ್ದೀನಿ. ಈಗ ಇದನ್ನ ಸೋಸ್ಬಿಡೋಣ. ನೋಡಿ, ಈಗ ಸೋಸಿದ್ದೀನಿ ನಾನು ಇದನ್ನ ಆಲ್ರೆಡಿ. ಈಗ ನಮ್ಮ ಜ್ಯೂಸ್ ರೆಡಿ ಆಯಿತು. ಒಂದು ಗ್ಲಾಸ್ಗೆ ಹಾಕೊಂಡ್ಬಿಡೋಣ. ನೋಡಿ, ನಮ್ಮ ಹೆಲ್ದಿಯಾದ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಹೆಸರು ಕಾಳಿನ ಜ್ಯೂಸು ಕುಡಿಯೋದಕ್ಕೆ ಸಿದ್ಧವಾಗಿದೆ. ಇದಕ್ಕೆ ನಾನು ಒಂದೆರಡು ಐಸ್ ಕ್ಯೂಬ್ನು ಹಾಕ್ತಾ ಇದ್ದೀನಿ. ಈ ರೆಸಿಪಿ ಹೇಗಿತ್ತು ಅಂತ ಟ್ರೈ ಮಾಡಿ ನಮಗೆ ಒಪಿನಿಯನ್ನ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಥ್ಯಾಂಕ್ ಯು.